ನಂದು ಒಂದೇ ಕನ್ಸರ್ನ್ ಆ ವಿಡಿಯೋ ಎಲ್ಲ ನೋಡಿದೆ ನಾನು. ಆ ವಿಡಿಯೋ ಎಲ್ಲ ನೋಡಿದೆ. ಒಂದೊಮ್ಮೆ ಆ ಬಾಲಕೃಷ್ಣ ಅವರು, ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾ ಅವರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ, ನೀವು ಒಂದ್ ಸೆಕೆಂಡ್ ಆದ್ರೆ ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಇರ್ತಾರ ಬಿಜೆಪಿಯವರು. ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಗಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ದ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಯಾರ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಪ್ಲೀಸ್, ಚರ್ಚೆ ಬೇಡ ಪ್ಲೀಸ್. ನಾನು ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳ್ದೆ ಬಾಲಕೃಷ್ಣ ಹೇಳಿ ಪ್ಲೀಸ್, ನಾನು ಹೇಳ್ದಕ್ಕೆ ಹೇಳಿ ಬೇಡ. ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾತಾಡ್ತಾರೆ. ವಾಟ್ ಇಸ್ ದ ಡಿಸ್ಕಷನ್? ನಿಮ್ ಬಿಜೆಪಿ ರಾಜ್ಯಪಾಲರು ಆಯ್ತು, ನೀವು ಹೇಳಿ ಬಾಲಕೃಷ್ಣ ಅವರೇ, ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಬಂದಂತ ನಂದನ್ರು ಮಾಡಿಲ್ಲ ನಾವು. ವಿಡಿಯೋ ನೋಡಿ ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀರಿ ಈಗ? ಬಾಲಕೃಷ್ಣ ಅವರೇ, ರಾಜ್ಯಪಾಲರು ಆಯ್ತು, ಮತ್ತೆ ಮಾತಾಡಿ. ನೀವು ನೋಡಿ, ನೀವು ಹೆಲ್ತ್ ಕೇಳಿ. ನಮ್ಮ ರಾಜ್ಯಪಾಲರು ಬಾಲಕೃಷ್ಣ ಅವರೇ ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯಪಾಲರು ಇವರು ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ಬಿಜೆಪಿ ರಾಜ್ಯಪಾಲರು ಬಾಲಕೃಷ್ಣ ಅವರೇ, ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಕೋಣ ರೆಡ್ಡಿ ಅವರೇ, ನನಗೆ ಒಂದ್ ನಿಮಿಷ ಅವಕಾಶ ಒಂದು ಕೇಳೀಗ. ಇಲ್ಲ, ಆಯ್ತು, ಈಗ ನಿಮ್ಗೆ ಒಂದು ನಿಮಿಷ ಅಲ್ಲ, ನಿಮಿಷ ಒಂದ್ ಸೆಕೆಂಡ್. ಇವರು ಕೂಡ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ. ಬಾಲಕೃಷ್ಣರೇ, ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್. ಇಲ್ಲಿ ನಾ ಹೇಳ್ದಿ ಕೇಳಿ. ನಾನು ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿಷ್ಟೇ, ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗೋದು ಬೇಡ. ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಯಾವುದು ಪಿಕ್ಚರ್ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗುವಂತ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ. ಒಂದು ಸೆಕೆಂಡ್ ಈಗ ವಿಚಾರ ಒಂದು ನಿಮಿಷ ಇನ್ನೊಂದು ಎಂಟರ್ಟೈನ್ಮೆಂಟ್. ಈಗ ನಾನು ಹೇಳ್ದು ಕೇಳಿ, ಚರ್ಚೆ ಬೇಡ. ಒಂದ್ ಸೆಕೆಂಡ್. ಈಗ ಅವರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ, ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡಿಕೊಂಡು ಹೇಳಿದ್ದೇನಲ್ಲ, ನಾವು ಪರಸ್ಪರ ಕಚ್ಚಾಡೋದಲ್ಲ. ಏನು ಹೆಚ್ಚು ಕಮ್ಮಿ ಆಗಿದೆ, ಈ ಗೌರವ ಹೇಗೆ ಉಳಿಬೇಕು, ರಾಜ್ಯಪಾಲ ಗೌರವ ಹೇಗೆ ಉಳಿಬೇಕು. ರಾಜ್ಯಪಾಲರು ಅಂತ ಹೇಳಿದ್ರೆ ಇದು ರಾಜ್ಯದ ಪಾಲರು. ನೀವು ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರೆ ನಿಮ್ಗೆ ಅವ್ರು ಏನ್ ಬೇಕಾದ್ರೆ ಹೇಳಿಯಪ್ಪ, ನಿಮ್ಗೇನು ಪ್ರಾಬ್ಲಮ್? ರಾಜ್ಯಪಾಲ ಹೆಸರು ಚೇಂಜ್ ಮಾಡ್ತಾರೆ? ಇಲ್ಲಲ್ಲ, ಒಂದ್ ಸೆಕೆಂಡ್ ಸುರೇಶ್, ಅದಕ್ಕೆ ನಾನೆಲ್ಲ ಹೇಳ್ತೇನೆ ನೋಡಿ. ನಾವು ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು. ಯಾವುದು ಸರಿ, ಯಾವ್ದು ತಪ್ಪು, ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು. ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ. ನೀವು ಈ ಕಡೆ ಮಾತಾಡಬೇಕು, ಹೇಗಾದ್ರೂ ಮಾತಾಡ್ಬೋದು, ಆ ಕಡೆ ಮಾತಾಡ್ಬೋದು, ಹೇಗಾದ್ರೂ ಮಾತಾಡ್ಬೋದು. ನಮ್ಗೆ ನೀವು ಬೇಕು, ನೀವು ಒಬ್ಬ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು, ಬಹಳ ಕಷ್ಟದ ಕೆಲಸ. ಆದ್ರೆ ಅದನ್ನು ಕೈ ಬಿಡಬಾರ್ದು. ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇದಕ್ಕೆ ಹೇಳುವಂಥದ್ದು. ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಲಿಕ್ಕೆ ಹೋಗುದಿಲ್ಲ.
ಸ್ಪಷ್ಟತೆ ನೀವು ಆತ್ಮಲೋಕನ ಮಾಡಿಕೊಳ್ಳಿ. ಬರೀ ಡಿಫೆಂಡ್ ಮಾಡ್ಬೇಕಂದ್ರೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ನಾನು ಒಂದು ನಿಮಿಷ ಲಾ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ನೆಕ್ಸ್ಟ್ ನೀವು ಅವರು ಸ್ಟಾರ್ಟ್ ಮಾಡಿ. ಮಾತಾಡಿ. ಕಂಪ್ಲೀಟ್ ಆಗಿದೆಯಲ್ಲ? ಇಲ್ಲ ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.